ಇಂದ್ರದ್ಯುಮ್ನ ಒಂದು ಬಾರಿ ಹೋಮ ಹವನಗಳನ್ನೆಲ್ಲ ಮಾಡ್ತಾ ಇದ್ದ, ಅನ್ನದಾನವನ್ನು ಮಾಡ್ತಾ ಇದ್ದ. ಒಮ್ಮೆ ಆತನಿಗೆ ಲಕ್ಷ್ಮೀದೇವಿ ಪ್ರಾದುರ್ಭೂತರಾಗಿ ದರ್ಶನವನ್ನು ಕೊಟ್ಟಿದ್ದಾರೆ. ಲಕ್ಷ್ಮೀದೇವಿ ನೋಡಿ, ಅವನು ಪ್ರತ್ಯೇಕವಾಗಿ ಲಕ್ಷ್ಮೀದೇವಿ ಅಂತ ಉಪಾಸನೆ ಮಾಡಿದವನಲ್ಲ. ಹಾಗೆ ತನ್ನ ನಿತ್ಯದ ಜೀವನದ ಪದ್ಧತಿಯಂತೆ ಹೋಮ ಹವನಗಳನ್ನು ಅನ್ನದಾನಾದಿಗಳನ್ನು ಮಾಡಿಕೊಂಡು ಇದ್ದವ. ಲಕ್ಷ್ಮೀದೇವಿ ಪ್ರಸನ್ನಳಾಗಿ ಆತನಿಗೆ ದರ್ಶನವನ್ನು ಕೊಟ್ಟಿದ್ದಾರೆ. ಇಂದ್ರದ್ಯುಮ್ನ ಪುನಃ ಪ್ರಶ್ನೆಯನ್ನು ಕೇಳಿದ. ಹಿಂದೆ ಪ್ರಶ್ನೆ ಬಂದಂತೆ, ಕಾತ್ವಂ ದೇವಿ ವಿಶಾಲಾಕ್ಷಿ ವಿಷ್ಣು ಚಿಹ್ನಾಂಕಿತೆ ಶುಭೆ. ಯಾರಮ್ಮ ನೀನು? ವೈಷ್ಣವ ಚಿಹ್ನೆ ನಿನ್ನಲ್ಲಿ ಕಂಡು ಬರುತ್ತಾ ಇದೆ. ನಿನ್ನ ವಿಚಾರ ಏನು? ಯಾರು ನೀನು? ತಿಳಿಸು ಅಂತ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ. ಯಥಾರ್ಥವಾಗಿ ಹೇಳು, ಮೋಸ ಮಾಡಬೇಡ. ಯಾಥಾ ತಥ್ಯೇನ ವೈ ಭಾವಂ ತವ ಇದಾನಿಂ ಬ್ರವೀಹಿಮೆ. ಆಗ ಲಕ್ಷ್ಮೀದೇವಿಯರು ಆತನಿಗೆ ಹೇಳ್ತಾರೆ, ನಮಾಂ ಪಶ್ಯಂತಿ ಮುನಯಃ ದೇವಾಃ ಶಕ್ರ ಪುರೋಗಮಾಃ ನಾರಾಯಣಾತ್ಮಿಕಾಂ ಏಕಾಂ ಮಾಯಾಹಂ ತನ್ಮಯೀ ಪರ. ನೋಡು ಇಂದ್ರದ್ಯುಮ್ನ, ನನ್ನನ್ನು ಇಂದ್ರ ಮೊದಲಾದ ದೇವತೆಗಳೂ ಪೂರ್ಣವಾಗಿ ನೋಡಲಾರರು, ತಿಳಿಯಲಾರರು. ನಾನು ನಾರಾಯಣಾತ್ಮಿಕ ಅಂದರೆ ನಾರಾಯಣನ ಅತ್ಯಂತ ಪ್ರೀತಿ ಪಾತ್ರಳಾದವಳು, ನಾರಾಯಣನ ಪತ್ನಿ ಇದ್ದೇನೆ. ತನ್ಮಯಳಾಗಿದ್ದೇನೆ ಅಂದರೆ ನಾರಾಯಣನೊಂದಿಗೆ ಐಕ್ಯವನ್ನು ಹೊಂದಿದ್ದೇನೆ ಅಂತ ಅರ್ಥ ಅಲ್ಲ. ನಾರಾಯಣನೇ ಲಕ್ಷ್ಮಿ, ಲಕ್ಷ್ಮಿನೇ ನಾರಾಯಣ, ಹೀಗೆ ಅರ್ಥ ಅಲ್ಲ. ಮಯ ಅನ್ನುವುದಕ್ಕೆ ಪ್ರಧಾನ ಅಂತ ಅರ್ಥ ಕೊಟ್ಟಿದ್ದಾರೆ ಆಚಾರ್ಯರು. ತನ್ಮಯಳಾಗಿದ್ದೇನೆ ಅಂತಂದರೆ ಆ ನಾರಾಯಣ ನನಗೆ ಪ್ರಧಾನ, ನಾರಾಯಣನನ್ನು ನಾನು ಪ್ರಧಾನ ಅಂತ ನಂಬಿದ್ದೇನೆ, ಹಾಗಾಗಿ ತನ್ಮಯನಾಗಿದ್ದೇನೆ ಅಂತ. ಈ ಏಕಾದಶ ಸ್ಕಂಧದಲ್ಲಿ ಹಾಗೆ ಮಾತು ಬರುತ್ತೆ. ದೇವರಿಗೆ ಅರ್ಪಣೆ ಮಾಡಿದ ತುಳಸಿ ಮೊದಲಾದವುಗಳನ್ನು ಶಿರಸ ಧಾರಣೆಯನ್ನು ಮಾಡು, ತನ್ಮಯನಾಗಿ ಧಾರಣೆಯನ್ನು ಮಾಡು ಅಂತಾರೆ. ಅಲ್ಲಿ ತನ್ಮಯನಾಗು ಅಂತಂದರೆ ತತ್ಪ್ರಧಾನನಾಗು ಅಂತಾರೆ. ಆ ಭಗವಂತನೇ ನಮಗೆ ಸ್ವಾಮಿಯಾಗಿದ್ದಾನೆ, ಅವನು ನನಗೆ ಪ್ರಧಾನನಾಗಿದ್ದಾನೆ, ಅವನು ನನ್ನ ಒಡೆಯನಾಗಿದ್ದಾನೆ ಅಂತ ತಿಳಿದು ಶಿರಸಾ ಧಾರಣೆಯನ್ನು ಮಾಡು ಅಂತ ಅರ್ಥ. ಹಾಗೆ ಆ ಭಗವಂತ ನನಗೆ ಒಡೆಯನಾಗಿದ್ದಾನೆ. ನಮೇ ನಾರಾಯಣಾದ್ ಭೇದ. ನೋಡಿ ಎಂತಹ ಮಾತು ಇದೆ ಇಲ್ಲಿ. ನಮೇ ನಾರಾಯಣಾದ್ ಭೇದ ಅಂತಾಳೆ ಲಕ್ಷ್ಮಿ. ನನಗೆ ನಾರಾಯಣನಿಂದ ಭೇದ ಅನ್ನುವುದೇ ಇಲ್ಲ, ನಾನೇ ನಾರಾಯಣ ಅಂತ. ನಾನೇ ನಾರಾಯಣ ಅಂತಂದರೆ ಮತ್ತೆ ಹಿಂದೆ ಹೇಳಿದಂತೆ ಇಬ್ಬರು ಒಂದು ಅನ್ನುವ ಅರ್ಥದಲ್ಲಿ ಅಲ್ಲ. ಅನೇಕ ರೀತಿಯಲ್ಲಿ ಅಭೇದವನ್ನು ವ್ಯವಹಾರ ಮಾಡುವುದೇ ಇದೆ, ಭೇದ ಇದ್ದಲ್ಲಿ ಅಭೇದವನ್ನು ವ್ಯವಹಾರ ಮಾಡುವುದೇ ಇದೆ. ಒಂದೇ ರೀತಿಯ ಮನಸ್ಸು ಇದ್ದವರನ್ನು ಒಂದೇ ಅಂತ ಹೇಳ್ತಾರೆ. ಈಗ ಗಂಡನ ಮನಸ್ಸಿನಂತೆ ಹೆಂಡತಿಯ ಮನಸ್ಸು, ಹೆಂಡತಿಯ ಮನಸ್ಸಿನಂತೆ ಗಂಡನ ಮನಸ್ಸು, ಇಬ್ಬರ ಮನಸ್ಸು ಒಂದೇ ರೀತಿ ಇದ್ದರೆ ಅವರಿಬ್ಬರು ಒಂದೇ ರೀ ಅಂತಾರೆ. ಇಬ್ಬರು ಒಂದೇ ಅಂತನ್ನುವುದಕ್ಕೆ ಒಂದೇ ವ್ಯಕ್ತಿ ಅಂತ ಅರ್ಥ ಅಲ್ಲ, ಅವರಿಬ್ಬರ ಮನಸ್ಸು ಒಂದೇ. ಹಾಗೆ ನಾನು ನಾರಾಯಣನಿಂದ ಅಭಿನ್ನಳಾಗಿದ್ದೇನೆ, ನಾರಾಯಣಳೇ ಆಗಿದ್ದೇನೆ ಅಂತಂದರೆ ನಾರಾಯಣನ ಅಭಿಪ್ರಾಯವೇನೋ ಅದರಂತೆ ಇರುವವಳು ನಾನು ಅಂತ. ವಾಯುದೇವರು, ವಾಯುದೇವರ ಮೇಲೆ ಲಕ್ಷ್ಮೀದೇವಿ, ಇವರನ್ನು ಬಿಟ್ಟರೆ ಇನ್ನೊಬ್ಬರಿಗೆ ದೇವರ ಮನಸ್ಸಿನಂತೆ ಯಾವಾಗಲೂ ಇರುವುದಕ್ಕೆ ಸಾಧ್ಯ ಇಲ್ಲ. ದೇವರ ಮನಸ್ಸು ಹೇಗಿದೆ ಅಂತನ್ನುವುದನ್ನು ತಿಳಿದು ಅದರಂತೆ ನಡೆಯುವಂತಹ ಯೋಗ್ಯತೆ ಅದು ಲಕ್ಷ್ಮೀದೇವಿಯದ್ದು, ನಂತರದಲ್ಲಿ ವಾಯುದೇವರದ್ದು. ಪ್ರಸ್ತುತ ಲಕ್ಷ್ಮೀದೇವಿಯದ್ದು ಆ ಯೋಗ್ಯತೆ ಇರುವುದರಿಂದ, ಸಂದರ್ಭ ಅವರದ್ದು ಇರುವುದರಿಂದ ಅವರನ್ನು ನಾವಿಲ್ಲಿ ತಿಳಿಯೋಣ. ನಮೇ ನಾರಾಯಣಾತ್ ಭೇದ ವಿದ್ಯತೆ ಹಿ ವಿಚಾರತಃ. ನೋಡಿ ಅದು ಮಾತು ಸ್ಪಷ್ಟ ಇದೆ. ಯೋಚನೆಯನ್ನು ಮಾಡಿದರೆ ನನಗೂ ಕೂಡ ಪರಮಾತ್ಮನಿಂದ ಭೇದ ಅನ್ನುವುದು ಇಲ್ಲ, ಒಂದೇ ಅಭಿಪ್ರಾಯ ನಮ್ಮಿಬ್ಬರದ್ದು ಕೂಡ. ತನ್ಮಯೀ ಅಹಂ ಪರಂ ಬ್ರಹ್ಮ ಸವಿಷ್ಣು ಪರಮೇಶ್ವರ ಅಂತ ಲಕ್ಷ್ಮೀದೇವಿ ತನ್ನ ಪರಿಚಯವನ್ನು ಇಂದ್ರದ್ಯುಮ್ನನ ಮುಂದೆ ಮಾಡಿಕೊಳ್ತಾ ಇದ್ದಾಳೆ. ಆಗ ಆ ಇಂದ್ರದ್ಯುಮ್ನ ಏನಿದ್ದ ಅವನು ಲಕ್ಷ್ಮೀದೇವಿಗೆ ಪ್ರಣಮ್ಯ ಶಿರಸ ದೇವೀಂ ಪ್ರಾಂಜಲಿ ಪುನರಬ್ರವೀತ್. ಆ ಲಕ್ಷ್ಮೀದೇವಿಗೆ ನಮಸ್ಕಾರವನ್ನು ಮಾಡಿ ಪುನಃ ಪ್ರಶ್ನೆಯನ್ನು ಕೇಳ್ತಾನೆ. ಕಥಂ ಸ ಭಗವಾನ್ ಈಶಃ ಶಾಶ್ವತಃ ನಿಷ್ಕಲಃ ಅಚ್ಯುತಃ
ಜ್ಞಾತುಂ ಹಿ ಶಕ್ಯತೆ ದೇವಿ ಬ್ರೂಹಿ ಮೇ ಪರಮೇಶ್ವರಿ. ನಿನ್ನ ಪರಿಚಯ ಆಯಿತು ನೋಡಿ, ಹಿಂದೆ ಬಂದಂತೆ ಲಕ್ಷ್ಮೀದೇವಿ, ನಿನ್ನ ಪರಿಚಯ ನನಗಾಯಿತು, ಆ ನಿನ್ನ ಪತಿ ಇದ್ದಾನಲ್ಲ, ನಿನಗೆ ಸ್ವಾಮಿ ಇದ್ದಾನಲ್ಲ, ಅವನ ಪರಿಚಯವನ್ನು ಮಾಡಿಸಿಕೊಡು. ಭಗವಾನ್ ಈಶಃ ಶಾಶ್ವತಃ ಅಚ್ಯುತಃ. ಅವನ ರೂಪಕ್ಕೆ ನಾಶ ಎನ್ನುವುದೇ ಇಲ್ಲ, ಅವನ ಗುಣಗಳಿಗೆ ನಾಶ ಅಂತನ್ನುವುದೂ ಇಲ್ಲ. ಅವನು ನಿತ್ಯನಿದ್ದಾನೆ. ಅವನನ್ನು ಪರಿಪೂರ್ಣವಾಗಿ ತಿಳಿದವರು ಅಂತನ್ನುವರು ಮತ್ತೊಬ್ಬರಿಲ್ಲ. ಏವ ಮುಕ್ತಾಥ ವಿಪ್ರೇಣ ದೇವಿ ಕಮಲವಾಸಿನಿ ಸಾಕ್ಷಾನ್ ನಾರಾಯಣೋ ಜ್ಞಾನಂ ದಾಸ್ಯತಿ ಇತ್ಯಾಹ ತಮ್ಮುನಿಂ. ದೇವರ ಪರಿಚಯವನ್ನು ಮಾಡಿಸು ಅಂತ ಕೇಳಿದಾಗ ಲಕ್ಷ್ಮಿ ಅಂದಳಂತೆ, ಆ ಇಂದ್ರದ್ಯುಮ್ನ ಬ್ರಾಹ್ಮಣನಿಗೆ, ರಾಜನಾಗಿ ಬ್ರಾಹ್ಮಣನಾಗಿ ಹುಟ್ಟಿದನಲ್ಲ, ಆ ಬ್ರಾಹ್ಮಣನಿಗೆ ಲಕ್ಷ್ಮೀದೇವಿ ಹೇಳ್ತಾಳೆ, ಆ ದೇವರ ಪರಿಚಯವನ್ನು, ದೇವರ ಮಹಾತ್ಮ್ಯವನ್ನು ನಾನಲ್ಲ, ಆ ದೇವರೇ ನಿನಗೆ ಹೇಳ್ತಾನೆ, ಆ ಭಗವಂತನೇ ನಿನಗೆ ಆ ಉಪದೇಶವನ್ನು ಮಾಡುತ್ತಾನೆ ಅಂತ. ಈ ಇಂದ್ರದ್ಯುಮ್ನ ಬ್ರಾಹ್ಮಣನಿಗೆ ಅವನು ಜಾತಿಸ್ಮರ ಅಂತಾರೆ. ಜಾತಿಸ್ಮರ ಅಂತಂದರೆ ಹಿಂದಿನ ಜನ್ಮದಲ್ಲಿ ಏನಾದದ್ದಿತ್ತೋ ಅದೆಲ್ಲವೂ ಈ ಜನ್ಮದಲ್ಲಿ ನೆನಪಿರೋದು ಅಂತ ಅರ್ಥ. ಜಾತಿಸ್ಮರಣ ಅಂತ, ಜಾತಿಸ್ಮರ ಅಂತ ಕರೀತಾರೆ. ಈ ಜಡಭರತರು ಜಿಂಕೆಯಾಗಿ ಹುಟ್ಟಿದಾಗ ಅವನಿಗೆ ಹಿಂದಿನ ಜನ್ಮದ ನೆನಪಿತ್ತು ಅಂತ ಹೇಳ್ತಾರೆ ನೋಡಿ, ಭರತನಾಗಿ ಹುಟ್ಟಿದ್ದ ಅಂತ, ಅದನ್ನು ಜಾತಿಸ್ಮರ ಅಂತಾರೆ. ಹಾಗೆ ಈ ಇಂದ್ರದ್ಯುಮ್ನ ಬ್ರಾಹ್ಮಣನಾಗಿ ಹುಟ್ಟಿದಾಗ ಅವನು ಜಾತಿಸ್ಮರನಾಗಿ ಹುಟ್ಟಿದ್ದ ಅನ್ನುವ ಮಾತನ್ನು ಹೇಳಿದ್ದಾರೆ. ನಿನಗೆ ಸ್ವಯಂ ದೇವರೇ ಉಪದೇಶವನ್ನು ಮಾಡ್ತಾನೆ ಅಂತ ಮಹಾಲಕ್ಷ್ಮೀ ದೇವಿ ಅವನನ್ನು ಅನುಗ್ರಹ ಮಾಡಿದ್ದಾರೆ. ಹಾಗೆ ಮುಂದೆ ಆ ಇಂದ್ರದ್ಯುಮ್ನ ಬ್ರಾಹ್ಮಣ ದೇವರನ್ನು ಕಾಣಬೇಕು, ದೇವರಿಂದ ಉಪದೇಶವನ್ನು ಪಡಿಬೇಕು ಅನ್ನುವ ಕುತೂಹಲದಲ್ಲಿ, ಆಸಕ್ತಿಯಲ್ಲಿ ಅವನು ಇದ್ದ. ಪರಮೇಣ ಸಮಾಧಿನ ಆರಾಧಯತ್ ಹೃಷಿಕೇಶಂ. ಅವನೇ ಬರ್ತಾನೆ ಬಿಡು, ಲಕ್ಷ್ಮೀದೇವಿ ಹೇಳಿದ್ದಾಳೆ ಎಂದೋ ಒಂದು ದಿವಸ ಬಂದು ನನಗೆ ಉಪದೇಶ ಮಾಡ್ತಾನೆ ಅಂತ ಸುಮ್ಮನೆ ಕೊಡಲಿಲ್ಲ. ಆ ದೇವರ ದರ್ಶನಕ್ಕಾಗಿ ಪ್ರಯತ್ನವನ್ನು ಮಾಡಿದ, ದೇವರು ನನಗೆ ಅನುಗ್ರಹವನ್ನು ಮಾಡಲಿ ಎನ್ನುವುದಕ್ಕಾಗಿ ಸಾಧನೆಯನ್ನು ಮಾಡಿದ ಇಂದ್ರದ್ಯುಮ್ನ. ಕೆಲವು ಕಾಲಗಳು ಕಳೆದ ಮೇಲೆ ಪ್ರಾದುರಾಸೀತ ಮಹಾಯೋಗಿ ಪೀತವಾಸಾಹ ಜಗನ್ಮಯ. ಮುಂದೊಂದು ದಿನ ಭಗವಂತ ಪೀತಾಂಬರಿಯಾದಂತಹ ದೇವರು ಅವನಿಗೆ ದರ್ಶನವನ್ನು ಕೊಡುತ್ತಾರೆ. ಇಂದ್ರದ್ಯುಮ್ನನಿಗೆ ದೃಷ್ಟವಾ ದೇವಂ ಸಮಾಯಾಂತಂ, ದೇವರು ಪೀತಾಂಬರಿಯಾದ ದೇವರು ಬರ್ತಾ ಇರುವುದನ್ನು ಕಂಡು ಈ ಇಂದ್ರದ್ಯುಮ್ನ ಬ್ರಾಹ್ಮಣ ತಾನೇ ಎದುರಿಗೆ ಹೋಗಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಪರಮಾತ್ಮನನ್ನ ಸ್ತೋತ್ರವನ್ನು ಮಾಡುತ್ತಾನೆ. ಇಂದ್ರದ್ಯುಮ್ನ ಯಜ್ಞೇಶ ಅಚ್ಯುತ ಗೋವಿಂದ ಮಾಧವ ಅನಂತ ಕೇಶವ ಕೃಷ್ಣ ವಿಷ್ಣು ಹೃಷಿಕೇಶ ತುಭ್ಯಂ ವಿಶ್ವಾತ್ಮನೇ ನಮಃ. ಯಜ್ಞಸ್ವಾಮಿ ನೀನು, ಯಜ್ಞದ ಫಲವನ್ನು ನಿನಗೆ ಅರ್ಪಣೆ ಮಾಡುವುದು, ವೇದಗಳಿಂದ ಪ್ರತಿಪಾದ್ಯ ನೀನು, ನಿನಗೆ ಸಮರಾದವರು ಮತ್ತೊಬ್ಬರಿಲ್ಲ, ನಿನಗೆ ಒಡೆಯರು ಇನ್ನೊಬ್ಬರಿಲ್ಲ, ವೇದಗಳಿಂದ ಪ್ರತಿಪಾದ್ಯ ನೀನು, ಲಕ್ಷ್ಮೀದೇವಿಗೆ ಒಡೆಯನಾಗಿದ್ದಿ ನೀನು, ಆದ್ದರಿಂದ ಮಾಧವ ಅಂತ ಕರೆಸಿಕೊಳ್ತಾ ಇದ್ದೀರಿ. ಇಂತಹ ಹೇ ದೇವರೇ, ವಿಶ್ವಕ್ಕೆ ಸ್ವಾಮಿಯಾದ ಭಗವಂತ ನಿನಗೆ ನಮಸ್ಕಾರವು ಅಂತ ಹೇಳಿ ವಿಶಿಷ್ಟವಾದ ರೀತಿಯಲ್ಲಿ ಆ ಇಂದ್ರದ್ಯುಮ್ನ ಬ್ರಾಹ್ಮಣ ಪೀತಾಂಬರಿಯಾಗಿ ಬಂದಂತಹ ಭಗವಂತನ ರೂಪ ವಿಶೇಷಕ್ಕೆ ಸ್ತೋತ್ರವನ್ನು ಮಾಡಿದ್ದಾನೆ. ಆಗ ಪ್ರಶ್ನೆ ಕೇಳ್ತಾನೆ, ಕಿಂ ತತ್ ಪರತರಂ ತತ್ವಂ ಕಾ ವಿಭೂತಿ ಜನಾರ್ದನ. ಇನ್ನೊಬ್ಬರು ಯಾರಾದರೂ ಆಗಿದ್ದರೆ, ಈ ದೇವರು ಸಿಕ್ಬಿಟ್ಟಿದ್ದಾನೆ, ಏನಾದರೂ ಒಂದಿಷ್ಟು ವರಗಳನ್ನು ಕೇಳಿ ನಮ್ಮ ಲೈಫ್ನಲ್ಲಿ ಸೆಟ್ಲಾಗಿಬಿಡ್ಬೋದು ಅಂತೆಲ್ಲ ಯೋಚನೆಯನ್ನು ಮಾಡೋರು ಇರ್ತದೆ. ಆದರೆ ಆತ ಇಂದ್ರದ್ಯುಮ್ನ ಇಂದ್ರದ್ಯುಮ್ನ ಬ್ರಾಹ್ಮಣ ದುಡ್ಡಿಗೆ, ಮಠಕ್ಕೆ, ಮತ್ತೊಂದು ಸಂಪತ್ತು, ಈ ಏನೇನೂ ಯೋಚನೆ ಮಾಡಲಿಲ್ಲ. ಅವನು ಏನನ್ನೂ ಕೇಳಲಿಲ್ಲ. ಅವನು ಬಹಳ ಆಶ್ಚರ್ಯ ಅನಿಸುತ್ತೆ. ಆ ಜನ ಬದುಕಿದ್ದೇ, ಜೀವನವನ್ನು ಮಾಡಿದ್ದೇ ಸಾತ್ವಿಕವಾದಂತಹ ಜೀವನವನ್ನು ಮಾಡಿದ್ದ, ಲೌಕಿಕಕ್ಕಾಗಿ ಜೀವನವನ್ನು ಮಾಡಿದವರೇ ಅಲ್ಲ ಅವರು.
ತಪಸ್ಸು ಮಾಡಿದ್ದಾಗಲಿ, ಯಜ್ಞಯಾಗಗಳನ್ನು ಮಾಡಿದ್ದಾಗಲಿ, ಏನೋ ಪಡಿಬೇಕು, ಏನೋ ಹಣ ಸಂಪಾದನೆ ಮಾಡಬೇಕು ಅಂತ ಮಾಡಿದ್ದಲ್ಲ. ದೇವರ ಅನುಗ್ರಹಕ್ಕೆ ಅಂತಲೇ ತಪಸ್ಸು ಜೀವನವನ್ನು ಮಾಡಿದವರು. ಹಾಗಾಗಿ ದೇವರು ಕಂಡಾಗ ಅವರು ಕೇಳಿದಂತಹ ಮಾತು ಕಿಂ ತತ್ ಪರತರಂ ತತ್ವಂ. ನೋಡಿ, ಅನೇಕ ಜನ್ಮಗಳ ಸಾಧನೆ ಮಾಡಿ ದೇವರು ಕಂಡಾಗ ಆ ಪರತತ್ವವನ್ನು ಉಪದೇಶ ಮಾಡು. ವಿಭೂತಿ ಜನಾರ್ದನ ಕಾ ವಿಭೂತಿರ್ ಜನಾರ್ದನ ಕಿಂ ಕಾರ್ಯಂ ಕಾರಣಂ ಕಸ್ತಂ ಪ್ರವೃತ್ತಿಶ್ಚಾಪಿ ಕಾತವ. ನೀನು ಯಾರು, ನಿನ್ನ ಕೆಲಸಗಳೇನು, ನಿನ್ನ ವಿಶೇಷ ಕಾರ್ಯಗಳೇನು, ಇದನ್ನೆಲ್ಲವನ್ನು ಕೂಡ ನನಗೆ ತಿಳಿಸುವಂಥ ಪ್ರಾರ್ಥನೆಯನ್ನು ಮಾಡುತ್ತಾನೆ. ಸ್ವಯಂ ದೇವರಿಗೆ ಪ್ರಾರ್ಥನೆ ಮಾಡುತ್ತಾನೆ. ಯಾರೇ ಒಬ್ಬ ಆಚಾರ್ಯರು, ಯಾರೇ ಒಬ್ಬ ವಿದ್ವಾಂಸರು ಪ್ರವಚನವನ್ನು ಮಾಡುತ್ತಾರೆ ಅಂದರೆ ಅವರಲ್ಲಿ ದೇವರು, ತತ್ವಾಭಿಮಾನಿಗಳು, ನದ್ಯಾಭಿಮಾನಿ ದೇವತೆಗಳು ಇದ್ದು ಉಪದೇಶವನ್ನು ಮಾಡುತ್ತಾರೆ ಅಂತ ಅನುಸಂಧಾನವನ್ನು ತಂದುಕೊಳ್ಬೇಕು ಅಂತ ಆಚಾರ್ಯರು ಹೇಳುವುದೇ ಇದೆ. ಈತನ ಪುಣ್ಯ ಸಾಕ್ಷಾತ್ ದೇವರೇ ಎದುರಿಗೆ ನಿಂತು ಉಪದೇಶವನ್ನು ಮಾಡುತ್ತಾ ಇದ್ದಾನೆ. ಶ್ರೀ ಭಗವಾನುವಾಚ ಪರಾತ್ ಪರತರಂ ತತ್ವಂ ಪರಂ ಬ್ರಹ್ಮೈಕಮವ್ಯಯಂ ನಿತ್ಯಾನಂದಮಯಂ ಜ್ಯೋತಿ ಅಕ್ಷರಂ ತಮಸಃ ಪರಂ. ನೋಡೋ ಇಂದ್ರದ್ಯುಮ್ನ, ಆ ದೇವರನ್ನು ನೀನು ತಿಳಿದುಕೋ. ಪರಾತ್ ಪರತತ್ವ ಅದು, ಎಲ್ಲ ತತ್ವಗಳಿಗಿಂತಲೂ ಉತ್ಕೃಷ್ಟವಾದ ತತ್ವ ಅದು, ಉಳಿದ ನಂತರದ ತತ್ವಗಳಿಗೆ ಮೂಲ ಕಾರಣವಾದ ತತ್ವ ಅದು. ಅವನು ಬ್ರಹ್ಮ, ಅವನು ಏಕ. ಏಕ ಅಂದರೆ ಅವನೊಬ್ಬನೇ ಇರೋದು ಅಂತ ಅರ್ಥ ಅಲ್ಲ. ಏಕ ಅಂತಂದರೆ ಪ್ರಧಾನ ಅಂತ ಅರ್ಥ. ಅವನೇ ಈ ಜಗತ್ತಿಗೆ ಪ್ರಧಾನನಾದಂತಹ ವ್ಯಕ್ತಿ, ನಾಶರಹಿತನಾದಂತಹ ವ್ಯಕ್ತಿ ಅಂತ ಆ ದೇವರ ಮಹತ್ವವನ್ನು ಇಲ್ಲಿ ತಿಳಿಸ್ತಾ ಹೋಗ್ತಾ ಇದ್ದಾರೆ. ಮುಂದೆ ಇಂದ್ರದ್ಯುಮ್ನರು ಪ್ರಶ್ನೆಯನ್ನು ಕೇಳುತ್ತಾರೆ. ಆ ಪ್ರಶ್ನೆಯನ್ನು ಮಾತ್ರ ಹೇಳಿ ನಾನು ಮುಗಿಸ್ತಾ ಇದ್ದೇನೆ. ಇಂದ್ರದ್ಯುಮ್ನ ಉವಾಚ ಕೇತೆ ವರ್ಣಾಶ್ರಮಾಚಾರಾ ಯೈಹಿ ಸಮಾರಾಧ್ಯತೆ ಪರಃ. ಅಂದರೆ ಇಲ್ಲಿ ಮುಂದೆ ಈ ಸಂವಾದ ರೂಪದಲ್ಲಿನೇ ಸಂಪೂರ್ಣ ಕೂರ್ಮ ಪುರಾಣ ಅಂತನ್ನುವುದು ಹೊರಡೋದು. ಇಲ್ಲೇನು ಇಂದ್ರದ್ಯುಮ್ನನಿಗೆ ದೇವರು ಉಪದೇಶ ಮಾಡಿದ, ಅದನ್ನೇ ಕೂರ್ಮರೂಪಿಯಾದಂತಹ ದೇವರು ಉಪದೇಶವನ್ನು ಮಾಡುವಂಥದ್ದು. ಅದನ್ನೇ ನೈಮಿಷಾರಣ್ಯದಲ್ಲಿ ಇರುವಂತಹ ಜನರಿಗೆ ರೋಮಹರ್ಷಣರು ಉಪದೇಶವನ್ನು ಮಾಡುವಂಥದ್ದು. ವರ್ಣ ಆಶ್ರಮ ಧರ್ಮಗಳನ್ನು ನಮಗೆ ಹೇಳು. ಯಾವ ರೀತಿಯಲ್ಲಿ ಅವುಗಳಿಂದ ದೇವರು, ಆ ಭಗವಂತ ಆರಾಧಿತನಾಗ್ತಾನೆ, ಪೂಜಿತನಾಗ್ತಾನೆ, ಯಾವುದು ನಿಜವಾದ ಜ್ಞಾನ, ಹೇಗೆ ಈ ಜಗತ್ತನ್ನು ದೇವರು ಸೃಷ್ಟಿ ಮಾಡುತ್ತಾನೆ, ಜಗತ್ತನ್ನು ಲಯವನ್ನು ಮಾಡುತ್ತಾನೆ, ಎಷ್ಟು ವಿಧವಾದಂತಹ ಸೃಷ್ಟಿಗಳಿವೆ, ಮನ್ವಂತರಗಳ ಬಗ್ಗೆ ಹೇಳು. ಪವಿತ್ರವಾದಂತಹ ತೀರ್ಥಗಳನ್ನು ಹೇಳಿ ಅಂತಾರೆ. ನೋಡಿ, ಇಲ್ಲಿದೆ ತೀರ್ಥಾನಿ ಅರ್ಕಾದಿ ಸಂಸ್ಥಾನಂ ಪೃಥಿವ್ಯಾಂ ಅವಿಸ್ತರಂ ಕತಿದ್ವೀಪಾ ಸಮುದ್ರಾಶ್ಚ ಪರ್ವತಾಶ್ಚ ನದೀ ನದಾಹ. ನದಿಗಳು, ನದಗಳು, ಪರ್ವತಗಳು, ಸಮುದ್ರಗಳು ಇವುಗಳನ್ನೆಲ್ಲ ನಮಗೆ ತಿಳಿಸಿ ಅಂತಾರೆ. ನಮಗೆ ಅನಿಸಬಹುದು ಇದನ್ನೆಲ್ಲ ಯಾಕೆ ಹೇಳಬೇಕು, ನದಿಗಳು, ನದಗಳು, ಪರ್ವತಗಳು, ಸರೋವರಗಳು ಇದನ್ನೆಲ್ಲ ಏನು ಹೇಳುವುದಿದೆ ಅಂತ. ಅದಕ್ಕೆ ಭಾಗವತ ಉತ್ತರ ಕೊಟ್ಟಿದೆ. ಇದನ್ನೆಲ್ಲ ಯಾಕೆ ಹೇಳ್ತಾರೆ ಅಂದರೆ ಅವುಗಳೆಲ್ಲ ದೇವರ ಒಂದೊಂದು ಪ್ರತಿಮಾ ಅಂತ ತಿಳಿಲಿಕ್ಕಾಗಿ ಹೇಳಿಕೊಡುತ್ತಾರೆ. ಸರಿತ್ ಸಮುದ್ರಾಂಶ್ಚ ಹರೇ ಶರೀರಂ ಯತ್ಕಿಂಚ ಭೂತಂ ಪ್ರಣಮೇದನನ್ಯಂ. ಸಮುದ್ರ ಕಂಡ್ರೆ ಅದೊಂದು ದೇವರ ಪ್ರತಿಮೆ, ನದಿ ಕಂಡ್ರೆ ಅದೊಂದು ದೇವರ ಪ್ರತಿಮೆ. ಹೇಗೆ ಸಾಲಿಗ್ರಾಮ ಅಥವಾ ಒಂದು ಪ್ರತಿಮಾ ಶಿಲೆಯದ್ದು ಅಥವಾ ಪಂಚಲೋಹದ್ದು ಪ್ರತಿಮೆಗಳು ಅಂತ ಏನಿರುತ್ತದೆ, ಅಲ್ಲಿ ದೇವರನ್ನು ನಾವು ಕಾಣುತ್ತೇವೆ, ಅರ್ಚನೆಯನ್ನು ಮಾಡುತ್ತೇವೆ, ಪೂಜೆಯನ್ನು ಮಾಡುತ್ತೇವೆ. ಆ ರೀತಿ ನದ್ಯಂತರ್ಗತವಾದ ಭಗವದ್ ರೂಪಗಳಿವೆ. ಕಾವೇರಿ ಇದೆ, ಕಾವೇರಿಯಲ್ಲಿ ರಂಗನಾಥನ ಸ್ಮರಣೆ ಮಾಡು ಅಂತಾರೆ. ರಂಗನಾಥನ ದೇವರ ಪ್ರತಿಮೆ ಎದ್ದಂತೆ. ಸಮುದ್ರ ಇದೆ, ಸಮುದ್ರದಲ್ಲಿ ದೇವರಿದ್ದಾನೆ ಅಂತ ಕಂಡು ನಮಸ್ಕಾರವನ್ನು ಮಾಡು. ನಕ್ಷತ್ರಗಳು ದೇವರಲ್ಲಿದ್ದಾನೆ ಅಂತ ನಮಸ್ಕಾರವನ್ನು ಮಾಡು. ಸೂರ್ಯಚಂದ್ರಲ್ಲಿ ದೇವರಿದ್ದಾನೆ ಅಂತ ನಮಸ್ಕಾರ ಮಾಡು. ಅಂದರೆ ಇವುಗಳನ್ನೆಲ್ಲ ಹೇಳುವುದರ ಹಿನ್ನೆಲೆ ಕೇವಲ ನದಿ, ನದ, ಪರ್ವತ, ಗುಡ್ಡ, ಬೆಟ್ಟ ಇದನ್ನು ಹೇಳುವುದು ಮಾತ್ರ ಅಲ್ಲ. ಒಳಗೆ ದೇವರಿದ್ದಾನೆ, ಎಲ್ಲವೂ ದೇವರ ಒಂದು ಪ್ರತಿಮಾ, ಬೃಹತ್ತಾದ ಪ್ರತಿಮಾ ಅನ್ನುವ ಚಿಂತನೆ ನಮಗೆ ಬರುವುದಕ್ಕಾಗಿ ಪುರಾಣಗಳು ಇವುಗಳನ್ನು ಹೇಳುತ್ತವೆ. ಇನ್ನು
ನಂತರದಲ್ಲಿ ದೇವರ ಉಪದೇಶದಲ್ಲಿ ಅನೇಕ ಏನೇನು ಪ್ರಶ್ನೆಗಳು ಬಂತಲ್ಲ ಹಿಂದೆ, ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವುದಕ್ಕೆ ಆರಂಭವನ್ನು ಮಾಡುತ್ತಾರೆ. ನಾಳಿನ ದಿವಸದಲ್ಲಿ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.